ಓಕೆ, ಇವಾಗ ಆನ್ ಆಯಿತು. ಬ್ಯಾಟ್ರಿ ಫುಲ್ಲು ಡೆಡ್ಡು. ಬ್ಯಾಟ್ರಿ ಏನೂ ಕಾಣ್ತಾ ಇಲ್ಲ ಬ್ಯಾಟ್ರಿನಲ್ಲಿ. ಬ್ಯಾಟ್ರಿ ಕೀ ಆನ್ ಮಾಡಿದ್ದೀನಿ, ಕೀ ಆನ್ ಮಾಡಿಬಿಟ್ಟು ಹಂಗೆ ಬಿಟ್ಟೋಗಿದ್ದೀನಿ. ನೆಕ್ಸ್ಟ್ ಡೇ ಬಂದು ನೋಡ್ಕೋತೀನಿ, ಕೀ ಇಲ್ಲೇ ಬಿಟ್ಟೋಗಿದ್ದೀನಿ. ಬ್ಯಾಟ್ರಿ ಫುಲ್ ಡೆಡ್ಡು. ಏನು ಮಾಡ್ತೀರ? ಮತ್ತೆ ತಗೊಂಡೋಗಿ ಬ್ಯಾಟ್ರಿ ಚಾರ್ಜ್ ಮಾಡಿಸಿ 1 ಅವರು ಅಲ್ಲ 5 ಅವರ್ಸ್ ಇರಬೇಕಂದ್ರೆ ಇಲ್ಲ ಹೀರೋ ಶೋರೂಮ್ ಇದೆ ಗೋಕರ್ಣದಲ್ಲಿ, ಅಲ್ಲಿಗೆ ತಗೊಂಡೋಗಿ ಚಾರ್ಜ್ ಮಾಡಿಸಿದ್ದಾಯಿತು. ಅವರು ಪಾಪ ಬೇರೆ ಬ್ಯಾಟ್ರಿ ಹಾಕ್ಕೊಟ್ರು ನನ್ನ ಗಾಡಿಗೆ, ಅವ್ರ ಕಡೆಯಿಂದ ಶೋರೂಮ್ ಕಡೆಯಿಂದ ಬೇರೆ ಬ್ಯಾಟ್ರಿ ಹಾಕ್ಕೊಟ್ಬಿಟ್ಟು ಇದು ಮಾಡಿದ್ರು. ಇದು ನೋಡಿ ನಾವಿರುವಂಥ ಹೋಮ್ ಸ್ಟೇ, ಚೆನ್ನಾಗಿದೆ ಹೋಮ್ ಸ್ಟೇ. ಇದೆಲ್ಲ ಗ್ರೀನ್ ಕಲರ್ ಏನಕ್ಕೆ ಕಟ್ಟವ್ರೆ ಅಂತಂದರೆ ಮಳೆ ಬಂದರೆ ಫ್ಲ್ಯಾಶ್ ಹೊಡೆಯುತ್ತೆ ಮಳೆ ಬಂದರೆ. ಸೊ ಮಳೆ ಬಂದ ತಡೆಯೋಕ್ಕೆ ಇದನ್ನೆಲ್ಲ ಹಾಕಿದ್ದಾರೆ. ಸೊ ತಡೆಯುತ್ತೆ ಮಳೆ ಬಂದಾಗ. ಆ್ಯಕ್ಚುಲಿ ಈವ್ನಿಂಗ್ ಆಯಿತು ಅಂದರೆ ಸರಿಯಾಗಿ ಮಳೆ ಹೊಡೆಯುತ್ತೆ. ಆ ಮಳೆನ ತಡೆಯೋಕ್ಕೆ ಇದನ್ನೆಲ್ಲ ಹಾಕಿದ್ದಾರೆ. ಓಕೆ, ಪರವಾಗಿಲ್ಲ. ಸೊ ಇದು ನಾವು ಇರುವಂತಹ ಸ್ಟೇ. ಸೊ ನಾನು ಅಲ್ಲಿ ಲಾಸ್ಟಲ್ಲಿ ಇದ್ದೀನಿ. ಆಯಿತು, ಏನು ಬೇಡ, ನೆನ್ನೆ ಮಾಡಿತ್ತು, ಪೇಮೆಂಟ್ ಆಯಿತು, ಇದು ಬುಕ್ ಮಾಡಿದ್ದೀನಿ. ಓಕೆ, ಮೋಸ್ಟ್ಲಿ ಇವತ್ತೆಲ್ಲ ಫುಲ್ ಗೋಕರ್ಣದಲ್ಲಿ 3 ಪ್ಲೇಸ್ ಇದೆ, ಅದೆಲ್ಲ ನೋಡೋದು. ಮತ್ತು ಆಮೇಲೆ ಮತ್ತೆ ಪ್ಲ್ಯಾನ್ ಮಾಡೋದು. ಫುಲ್ ಗೋಕರ್ಣನೇ ಡಿಸ್ಕವರ್ ಮಾಡೋಣ ಅಂತ ಇದ್ದೀನಿ. ಕ್ಯಾಮ್ರಾ ಬೇರೆ ಹಾಕಿದ್ದೀನಿ. ಸೊ ಫುಲ್ ಡಿಸ್ಕವರ್ ಮಾಡೋಣ ಗೋಕರ್ಣ ಅಂತೇಳಿ. ಟೆಂಪಲ್ ಮೊನ್ನೆ ಟ್ಯೂಸ್ಡೇನೇ ಹೋಗಿ ಬಂದೆ. ಕೋಟಿ ತೀರ್ಥ. ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂದ್ರೆ ಆ ರೂಟಲ್ಲಿ ಹೋಗ್ಬೋದು. ಬಿಟ್ರೆ ಒಂದು ಶಿವ ಕೇವ್ ಅಂತಿದೆ. ಶಿವ ಕೇವ್, ಶಾರ್ಟ್ಕಟ್ ರೂಟಲ್ಲಿ ಹೋಗ್ಬೋದು. ರಾಮತೀರ್ಥ ಅಂತ ಇದೆಯಾ? ರಾಮತೀರ್ಥ ಅದು ನೋಡಿ ಇಲ್ಲಂಗೆ ಕಾಣುತ್ತಲ್ಲ, ಅದು ಎಂಡ್ ಟೆಂಪಲ್ ಇದೆ ನೋಡಿ, ಅದು ರಾಮತೀರ್ಥ. ಓಕೆ, ಅಲ್ಲಿ ಹೋಗುತ್ತೆ ಡೈರೆಕ್ಟ್ ಗಾಡಿ ಹೋಗುತ್ತಲ್ಲ, ಬೈಕ್ ಹೋಗುತ್ತೆ. ಗಣಪತಿ ಟೆಂಪಲ್ ಇದೆಯಲ್ಲ, ಗಣಪತಿ ಟೆಂಪಲ್ ಲೆಫ್ಟ್ ಸೈಡ್ ಇಂದ ಕೂಡ್ಲಿಗೆ ಶಾರ್ಟ್ಕಟ್ ರೂಟ್ ಇದೆ. ರೂಟಿಗೆ ಹೋದ್ರೆ ನಿಮ್ಗೆ ಒಂದು ಶಿವ ಕೇವ್ ಆಗುತ್ತೆ. ಬಿಟ್ರೆ ರೈಟ್ ಸೈಡ್ ಬಂದ್ರೆ ಜಟಾಯುತೀರ್ಥ ಸನ್ಸೆಟ್ ಪಾಯಿಂಟ್. ಜಟಾಯುತೀರ್ಥ ಸನ್ಸೆಟ್ ಸಂಜೆ ಕಾಣಲ್ಲ ಅನ್ಸುತ್ತೆ, ಬಟ್ ಇದಕ್ಕೆ ಹೋಗಿ ಬರ್ಬೋದು ನೀವು, ಪಾಯಿಂಟಿಗೆ ಹೋಗಿ ಬರ್ಬೋದು. ಜಟಾಯುತೀರ್ಥಕ್ಕೆ ಗಾಡಿ ಹೋಗುತ್ತಲ್ಲ, ಬೈಕ್ ತಗೊಂಡು ಹೋಗ್ಬೋದಲ್ಲ. ಓಕೆ, ಒಂದು ಅಲ್ಲಿ ಪಾರ್ಕ್ ಮಾಡಿ 100 ಮೀಟರ್ ಅಲ್ಲೇ ರಾಮತೀರ್ಥನೂ ಬರುತ್ತಾ? ರಾಮತೀರ್ಥ ಇಲ್ಲಿ ಮೊದಲು ಸಿಗುತ್ತೆ. ಓ, ಮೊದಲು ಆಮೇಲೆ ಜಟಾಯುತೀರ್ಥ. ರಾಮತೀರ್ಥನೇ ಮತ್ತೆ ರಿವರ್ಸ್ ಬಂದ್ಕೊಂಡು ಟೆಂಪಲ್ ಹತ್ರ ಬನ್ನಿ. ಆಮೇಲೆ ಸ್ಯಾನಿಕಟ್ಟೆ ಅಂತ ಏನೋ ಇದೆಯಲ್ಲ, ಸ್ಯಾನಿಕಟ್ಟೆ ಇಲ್ಲಿಂದ ನೀವು ಹೈವೇ ಹೋಗ್ತಿರಲ್ಲ ಸಿಗುತ್ತೆ ನಿಮ್ಗೆ. ಸಾಲ್ಟ್ ಎಲ್ಲ ಮಾಡ್ತಾರಲ್ಲ ಅಲ್ಲಿ, ಅಲ್ಲೂ ಪ್ಲಾನ್ ಇದೆ, ಅಲ್ಲೂ ಹೋಗ್ಬೇಕಂತ. ಬಿಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಅಘನಾಶಿನಿ ರಿವರ್ ಬರುತ್ತಲ್ಲ ಅಲ್ಲಿ, ಅಘನಾಶಿನಿ ರಿವರ್, ಅಲ್ಲಿ ಸಮುದ್ರಕ್ಕೆ ಸೇರುತ್ತಲ್ಲ, ಅದು ನೋಡ್ಬೋದಾ ಅಲ್ಲಿ? ಅಲ್ಲಿ ಇಳಿಬೋದಲ್ಲ? ಬೇಲೆಖಾನ್ ಬೀಚ್ ಹೋಗ್ಬೋದು, ಇಲ್ಲಾಂದ್ರೆ ಅಲ್ಲೇ ತದಡಿಗೆ ಬೇಲೆಖಾನ್ ಬೀಚಿಗೆ ಹೋಗ್ಬೋದು. ಓಕೆ, ಹಾಂ, ಅದು ಅಷ್ಟೇ ಪ್ಲ್ಯಾನ್ ಇದೆ ಇವತ್ತು, ಅದೆಲ್ಲ ತುಂಬ ಇದೆ. ಓಕೆ, ಸೊ ಇಷ್ಟೆಲ್ಲ ಪ್ಲ್ಯಾನ್ ಇದೆ ಇವತ್ತು. ಇದು ನಮ್ಮ ಸ್ಟೇ ಉಳ್ಕೊಳೋದಕ್ಕೆ. ಸೊ ಕ್ಯಾಮ್ರಾನ ಇದೆ ರೆಕಾರ್ಡಿಂಗ್ ಕೊಚ್ಚಕ್ಕೆ. ನೋಡಿದೆ ನಿಮ್ಮ ಬಹುಮಾನ. ದಿಸ್ ಈಸ್ ಅರೇಬಿಯನ್ ಸಮುದ್ರ. ಹಿಂಗೆ ಸ್ಟ್ರೇಟ್ ಹೋದರೆ ದುಬೈಗೆ ಹೋಗ್ಬಿಡ್ಬೋದು, ಹಿಂಗೆ ಲೆಫ್ಟ್ ಕಡೆ ಹೋದರೆ ಮುಂಬೈಗೆ ಹೋಗ್ಬಿಡ್ಬೋದು, ಹಿಂಗೆ ರೈಟ್ ಹೋದರೆ ಮಂಗಳೂರು ಕನ್ಯಾಕುಮಾರಿಗೆ ಹೋಗ್ಬಿಡ್ಬೋದು, ಹಂಗೆ ಮುಂದೋದ್ರೆ ಆಸ್ಟ್ರೇಲಿಯಾಕ್ಕೂ ಹೋಗ್ಬೋದು. ಈ ಸಮುದ್ರ ಇಡೀ ಪ್ರಪಂಚಕ್ಕೆ ಕನೆಕ್ಟ್ ಆಗ್ಬಿಟ್ಟೈತೆ, ಏನಂತೀರ? ಆದರೆ ಹೋಗೋದು ಮಾತ್ರ ತುಂಬ ಕಷ್ಟ ಇಲ್ಲಿಂದ. ಏನಂತೀರ? ಏನು ಸರ್, ಆಯಿತಾ ಟಿಫನು? ನಂದಿನ್ನೂ ಆಗಿಲ್ಲ ಟಿಫನ್ ಮಾಡುವ ಸಮಯ ಇವಾಗ 10:30. ಓಕೆ, ಟಿಫನ್ ಮಾಡ್ಕೊಂಡು ಗೋಕರ್ಣನ ಕೊಚ್ಚಿಬಿಡುವ. ಬ್ಯಾಟ್ರಿ ಲೋಡ್ ಮಾಡೋ ರಿಲೋಡ್ ಮಾಡು. ಮೆಮೊರಿ ಕಾರ್ಡ್ ಫುಲ್ ಆಗ್ಬಿಡ್ಬೇಕು ಇವತ್ತು ಅಜ್ಜಿ. ಏನಂತೀರ? ತಗೊಂಡಿರೋದು ಯಾಕಲ್ಲ?
ಟೆಂಪಲ್ ಎಲ್ಲ ಹೋಗಿ ಬಂದೆ ಮಂಡೇನೆ, ನಾನು ಅಲ್ಲ ಟ್ಯೂಸ್ಡೇನೆ ಟೆಂಪಲ್ ವಿಸಿಟ್ ಮಾಡಿದೆ. ಸೊ ಇವಾಗ ಅಲ್ಲಿ ಮಾತಾಡ್ದಂಗೆ ಒಂದಷ್ಟು ಅದನ್ನು ನೋಡಬೇಕು. ಮೇಯ್ನ್ ಇವಾಗ ಇಶ್ಯೂ ಆಗ್ತಾ ಇರೋದು ನನ್ನ ಮೊಬೈಲ್ ಬ್ಯಾಟ್ರಿ ಚಾರ್ಜು ಆಯ್ತಲ್ಲ. ಆ ಚಾರ್ಜಿಂಗ್ ಸಿಂಬಲ್ ತೋರಿಸ್ತಾ ಇದೆ ನನ್ನ ಗಾಡೀಲಿ ಕೊಟ್ಟಿದ್ದಾರೆ ಇಲ್ಲಿ USB ಪೋರ್ಟು. ನೋಡಿ ಇದೆ USB ಪೋರ್ಟು. ಬಟ್ ಈ USB ಪೋರ್ಟ್ಗೆ ಹಾಕಿದ್ರೆ ಚಾರ್ಜೇ ಆಗ್ತಾಯಿಲ್ಲ. ಚಾರ್ಜಿಂಗ್ ಸಿಂಬಲ್ ಬರುತ್ತೆ ಮಾತ್ರ ಚಾರ್ಜಿಂಗ್ ಪಾಯಿಂಟೇ ಇರಲ್ಲ. ನಾನು ಹಂಗೆ ಹಾಕ್ಕೊಂಡಿರ್ತೀನಿ, ಮ್ಯಾಪ್ ಹಾಕ್ಕೊಂಡಿರ್ತೀನಿ, ಮ್ಯೂಸಿಕ್ ಹಾಕ್ಕೊಂಡಿರ್ತೀನಿ, ಚಾರ್ಜ್ ಆಗೋದಲ್ಲ ಅದಕ್ಕೆ ಹೋಗ್ಬಿಟ್ಟಿರುತ್ತೆ. ಚಾರ್ಜಿಂಗ್ ಪ್ಲಸ್ ಚಾರ್ಜಿಂಗ್ ಆಗಲ್ಲ, ಮೈನಸ್ ಚಾರ್ಜ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಅದು ಡಿಸ್ಕನೆಕ್ಟ್ ಆಗ್ತಾಯಿದೆ, ಶಾರ್ಟಿಂಗ್ ಇದೆ, ಅದು ಕನೆಕ್ಟಿವಿಟಿ ಇದು ಕನೆಕ್ಟ್ ಆಗ್ತಾಯಿಲ್ಲ ಸರಿಯಾಗಿ. ಕನೆಕ್ಟ್ ಆದರೂ ಅಲ್ಲ, ಕನೆಕ್ಟ್ ಆಗುತ್ತೆ, ಚಾರ್ಜಿಂಗ್ ಆಗುತ್ತೆ, ಸ್ವಲ್ಪ ಹೊತ್ತಿಗೆ ಏನಾದ್ರು ರೈಡಿಂಗ್ ಸ್ವಲ್ಪ ಮುಂದೆ ಹೋದರೆ ಅದು ವೈಬ್ರೇಷನ್ಗೆ ಡಿಸ್ಕನೆಕ್ಟ್ ಆಗ್ತಾಯಿದೆ ಇದು ಚಾರ್ಜಿಂಗು. ಏನು ಅಂತ ಗೊತ್ತಾಗ್ತಾಯಿಲ್ಲ. ನಮ್ಮ ಸ್ಟೇಯಿಂದ ಗೋಕರ್ಣ ಟೆಂಪಲ್ಗೆ ಅರೌಂಡು 3 to 4 ಕಿಲೋಮೀಟರ್ಸ್ ಇದೆ. ನಾನು ಫಸ್ಟ್ ಡೇ ಬಂದಾಗ ಮಂಡೇ ನೈಟು ಫುಲ್ಲು ಮಳೆ. ಹೆಂಗೆ ಮಳೆ ಹೊಡಿತಾಯಿತ್ತು ಅಂದರೆ 10:45 11 ಗಂಟೆ ಆಗ್ಬಿಟ್ಟಿತ್ತು. ನನ್ನ ಮೊಬೈಲು ಬೇರೆ ಇಲ್ಲ ಹಾಕಿದ್ದೀನಿ, ನೆನೀತೈತೆ. ಮತ್ತು ಇನ್ನೇನು ಮಾಡೋದು, ಹಂಗೇ ಮನೆಯಲ್ಲೇ ಮೊಬೈಲ್ನ ನೆನೆಸ್ಕೊಂಡು ಯಾವುದೋ ಒಂದು ರೂಟ್ ತೋರಿಸ್ತು, ಚಿಕ್ಕ ರೂಟ್ ತೋರಿಸ್ಬಿಡ್ತು. ಅದಕ್ಕೆ ಹೋಗೋಕ್ಕೆ ಇನ್ನೊಂದು ಸರಿ ಡೌಟ್ ಆಗ್ಬಿಡುತ್ತೆ ರೂಟು ಕರೆಕ್ಟಾ ಏನು ಅನ್ನೋದು. ಮತ್ತು ಇನ್ನೊಂದು ಲಾಂಗ್ ರೂಟ್ ತೊಗೊಂಡು ಸ್ಟೇಗೆ ಬಂದಿದ್ದಾಯಿತು. ಸೊ ಬ್ಯಾಟ್ರಿ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೀನಿ, ಕೀ ಆನ್ ಮಾಡಿಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಅದು ಫಾಗ್ ಲ್ಯಾಂಪ್ ಆನ್ ಬಿಟ್ಬಿಟ್ಟಿದ್ದೀನಿ. ಮಳೆ ಬರ್ತಾಯಿತ್ತು, ಸುಮ್ಮನೆ ಲಗೇಜ್ ಎತ್ಕೊಳೋಕ್ಕೆ ಜಾಗ ಇಲ್ಲ ಅಲ್ಲಿ ಸ್ಟೇನಲ್ಲಿ. ಹಿಂದೆ ಕರೆಂಟ್ ಇಲ್ಲ, ಕತ್ಲು. ನಾನೇನು ಮಾಡಿಬಿಟ್ಟೆ, ನನ್ನ ಫಾಗ್ ಲ್ಯಾಂಪ್ನ ಆನ್ ಮಾಡಿದೆ. ಕೀ ಆನ್ ಮಾಡಿದೆ, ಫಾಗ್ ಲ್ಯಾಂಪು ಆನ್ ಇತ್ತು. ನಾನು ಲಗೇಜ್ ತಗೊಂಡು ನನ್ನ ಪಾಡಿಗೆ ನಾನು ಸೀದಾ ರೂಮ್ಗೆ ಹೋಗ್ಬಿಟ್ಟಿದ್ದೀನಿ. ನೈಟ್ ಕೀ ಬಿಟ್ಟಿರೋದೇ ಗೊತ್ತಿಲ್ಲ ನನಗೆ. ಬೆಳಗ್ಗೆನೂ ಗೊತ್ತಾಗಿಲ್ಲ. ಕೀ ಹುಡುಕ್ತಾ ಇದ್ದೀನಿ, ಬೈಕ್ದು ಕೀ ಸಿಕ್ಕಿಲ್ಲ. ಬೈಕ್ ಸಿಕ್ಕಿಲ್ಲ ಅಂತ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ. ಅವಾಗ ಫ್ಲಾಶ್ ಆಯಿತು, ಓಹೋ ಬೈಕಲ್ಲೇ ಬಿಟ್ಬಿಟ್ಟಿದ್ದೀನಿ ಅಂತ. ಬಂದು ನೋಡಿದ್ರೆ ಬ್ಯಾಟ್ರಿ ಫುಲ್ಲು ಡೆಡ್ಡು, ಏನೂ ಆನ್ ಆಗ್ತಾಯಿಲ್ಲ. ಡಿಸ್ಪ್ಲೇಲಿ ಏನು ಬರ್ತಾನೇ ಇಲ್ಲ. ನಿಲ್ಲು. ಆಮೇಲೆ ಏನು ಮಾಡಿದ್ವಿ ಅಂದರೆ, ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ, ಇದು ಏನು ಬ್ಯಾಟ್ರಿನೂ ಕನೆಕ್ಷನ್ ಬ್ಯಾಟ್ರಿ ಕನೆಕ್ಷನ್ನು ಡಿಸ್ಕನೆಕ್ಟ್ ಮಾಡಿದ್ವಿ. ಕನೆಕ್ಷನ್ಗೂ ಏನು ಬೈಕಿಗೆ ಕನೆಕ್ಟ್ ಆಗಿರುತ್ತಲ್ಲ, ಆ ಕನೆಕ್ಷನ್ನು ಬ್ಯಾಟ್ರಿಗೂ ಬೈಕು ಮತ್ತು ಬ್ಯಾಟ್ರಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿ ಕಿಕ್ ಸ್ಟಾರ್ಟ್ ಮಾಡಿದ್ವಿ. ಆನ್ ಆಯಿತು. ಅದು ಹೆಂಗೆ ಆನ್ ಆಯಿತು ಅಂದರೆ, ಎಕ್ಸಲೇಟ್ರು ಥ್ರೋಟಲ್ ಕೊಡ್ತಾ ಇದ್ದರೆ ಮಾತ್ರ ಆನಲ್ಲಿ ಇರ್ತದೆ. ಅದು ಥ್ರೋಟಲ್ ಏನಾದ್ರು ನಿಲ್ಲಿಸಿದ್ರೆ ಮತ್ತೆ ಆಫು, ಮತ್ತು ಕಿಕ್ ಸ್ಟಾರ್ಟ್ ಹೊಡಿ. ನಾನೇನು ಮಾಡ್ಬಿಟ್ಟೆ, ಹಂಗೇನೆ ಥ್ರೋಟಲ್ ಕಿಕ್ ಸ್ಟಾರ್ಟ್ ಮಾಡಿ ಥ್ರೋಟಲ್ ಎಳ್ಕೊಂಡು ಒಂದು 3 ಕಿಲೋಮೀಟ್ರು ಹೀರೋ ಶೋರೂಮ್ಗೆ ಬಂದೆ. ನಾನು ಬಂದು ನೋಡ್ತಾರೆ, ಬ್ಯಾಟ್ರಿ ಚೆಕ್ ಮಾಡ್ತಾರೆ. ಬ್ಯಾಟ್ರಿನಲ್ಲಿ 0 ಬ್ಯಾಟ್ರಿ ಸ್ಟೇಟಸ್ ಚೆಕ್ ಮಾಡ್ತೀನಿ ಸರ್ ಅಂತಂದರು. ನೋಡಿ ಸರ್ ಅಂತಂದೆ. ಅವ್ರು ಹೇಳ್ತಾರೆ, ಸರ್ ಬ್ಯಾಟ್ರಿನಲ್ಲಿ ಏನೂ ಇಲ್ಲ, 0 ತೋರಿಸ್ತೈತೆ. 5 ಅವರ್ ಚಾರ್ಜ್ ಹಾಕ್ಬೇಕಿದು. 5 ಅವರ್ ಚಾರ್ಜ್ ಹಾಕಿದ್ರೇ ಇದು ಆನ್ ಆಗೋದು, ವರ್ಕ್ ಆಗೋದು ಅಂತ ಅಂದರು. ತಗೊಳಪ್ಪ ಕತೆ. ಪಾಪ ಹೆಂಗೋ ಅವರೇ ಒಂದು ಬ್ಯಾಟ್ರಿ ಕೊಟ್ಟರು, ಈ ಗೋಕರ್ಣ ಹೀರೋ ಶೋರೂಮ್ ಅವರು. ಥ್ಯಾಂಕ್ಸ್ ಟು ಗೋಕರ್ಣ ಹೀರೋ ಶೋರೂಮ್ ತುಂಬ ಹೆಲ್ಪ್ ಮಾಡಿದ್ರು. ಅವರೇ ಒಂದು ಬ್ಯಾಟ್ರಿ ಕೊಟ್ಟು, ಆ ಬ್ಯಾಟ್ರಿನ ತಗೊಳ್ಳಿ ಸರ್, ಇವತ್ತು ನೀವು ಓಡಾಡ್ಕೊಂಬನ್ನಿ, ಹೋಗಿ ಬನ್ನಿ ಅಂತಂದರು.
ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಆ ಬ್ಯಾಟ್ರಿ ಹಾಕ್ಕೊಂಡು ಆ ಬ್ಯಾಟ್ರಿನಲ್ಲೇ ಓಡಾಡಿಸ್ಬಿಟ್ಟೆ ಒಂದಿನ ಎಲ್ಲ ಗೋಕರ್ಣ. ಸೊ ಆಮೇಲೆ ನೋಡಿ ಇದೆ ವಾಲಿಬಾಲ್ ನೆಟ್ ಎಲ್ಲಿದೆ ನೋಡಿ. ವಾಲಿಬಾಲ್ ನೆಟ್ಟಲ್ಲೇ ಎಲ್ಲ ನೀರು ತುಂಬ್ಕೊಂಬಿಟ್ಟಿದೆ. ಹಿಂಗೆ ಆಡಬೇಕು ವಾಲಿಬಾಲ್, ಸಖತ್ತಾಗಿರುತ್ತೆ. ತಾತಣ್ಣ ಸಾರಿ ಕಣಣ್ಣ, ಅಡ್ಡ ಬಂದ್ಬಿಟ್ಟೆ ಕಣಣ್ಣ. ಅದೇ ಇದರಲ್ಲೇ ಇದು ವಾಲಿಬಾಲ್ ಆಡ್ಬೇಕು, ಚೆನ್ನಾಗಿರುತ್ತೆ. ಸೊ ಇರೋದು ಕೊಟ್ಟರು. ಸಾಯಂಕಾಲ ಬಂದೆ, ಚೆನ್ನಾಗಿ ಚಾರ್ಜ್ ಹಾಕಿತ್ತು. ಚಾರ್ಜು ಚೆನ್ನಾಗಿ ಫುಲ್ ಆಗಿತ್ತು. ಸಾಯಂಕಾಲ 5-6 ಬ್ಯಾಟ್ರಿ ಲಗಾದೋ ಗಾಡಿಗೆ ಚಲೋದು. ಇದು ನಮ್ಮ ಬ್ಯಾಟ್ರಿಯ ಕತೆ. ಹೀರೋ ಎಕ್ಸ್ಪಲ್ಸ್, ಐ ರೆಕಮೆಂಡೆಡ್ ಟು ಹೀರೋ ಎಕ್ಸ್ಪಲ್ಸ್ ಓವರ್ ಹಿಮಾಲಯನ್. ರುದ್ರಪಾದ ಕೆಫೆ. ಇವಾಗ ನಾನು ಯಾವ ಕಡೆ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನನಗೆ. ಎಷ್ಟು ಸರಿ ಬಂದರೂ ಕನ್ಫ್ಯೂಸೇ ನನಗೆ ಈ ರೂಟ್. ಅಲ್ಲೇ ಲೆಫ್ಟ್ ಇತ್ತು ಅನಿಸುತ್ತೆ ಅಡಿ ಕೆಫೆ. ಇರೋದು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಡಿಸ್ಟೆನ್ಸು ಗೋಕರ್ಣ ಸಿಟಿಗೂ ನಮ್ಮದು ಸ್ಟೇಗೂ. ಆದರೂ ಸಖತ್ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಟೈಮ್ ಅಲ್ವಾ, ನಮಗೆ ಇಲ್ಲೇ ಇರೋರಿಗೆ ಆದರೆ ಏನು ಕನ್ಫ್ಯೂಸ್ ಆಗಲ್ಲ, ಓಡಾಡ್ಕೊತಾರೆ.